ಸ್ನೇಹಿತರೆ ನಮಸ್ಕಾರ. ಜೀವನ ಆ ಭಗವಂತ, ಆ ಸೃಷ್ಟಿಕರ್ತ ಕೊಟ್ಟಂತ ಒಂದು ಸುಂದರವಾದ ಉಡುಗೊರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳು ಅಂತ ಖಂಡಿತ ಇರುತ್ತೆ. ನಾವು ಇನ್ನೊಬ್ಬರ ಹಾಗೆ ಒಳ್ಳೆ ರೀತಿಯ ಜೀವನ ನಡೆಸ್ಕೋಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ಬಯಕೆ ಇರುತ್ತೆ. ಆದ್ರೆ ಆ ಆಸೆಗಳನ್ನು ತೀರಿಸಿಕೊಳ್ಳಲು ನಾವು ಹೋಗುವಂತ ದಾರಿ ಇದೆಯಲ್ಲ, ತುಂಬಾ ಕಷ್ಟಕರವಾದ ದಾರಿ ಅಂತ ಹೇಳ್ಬೋದು. ಮುಂದೊಂದು ದಿನ ಈ ದಾರಿಯಲ್ಲಿ ಹೋಗ್ತಾ ನಮ್ಮ ಜೀವನವನ್ನು ನಾವು ಸರ್ವನಾಶ ಮಾಡಿ ಬಿಡ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ರಮೇಶ ಮತ್ತೆ ಸುರೇಶ ಇಬ್ರು ಒಳ್ಳೆ ಸ್ನೇಹಿತರು, ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ತಿಂಗಳಿಗೆ 30,000 ರೂಪಾಯಿ ಸ್ಯಾಲ್ರಿ ಇದೆ ಅವರಿಗೆ. ಆರಾಮವಾಗಿ ಜೀವನ ನಡೀತಾ ಇದೆ. 10,000 ರೂಪಾಯಿ ಮನೆ ಖರ್ಚು ಕೊಟ್ಟು ಉಳಿದ 20,000 ಸೇವಿಂಗ್ ಮಾಡ್ತಾ ಬರ್ತಾ ಇದ್ರು. ಆದ್ರೆ ರಮೇಶನಿಗೆ ಏನಾಗ್ತಾ ಇದೆ ಅಂದ್ರೆ, ತನ್ನ ಮುಂದಿನ ಮನೆಯ ವ್ಯಕ್ತಿಯ ಐಷಾರಾಮಿಯ ಜೀವನವನ್ನು ನೋಡ್ಕೊಂಡು ನನಗೂ ಆ ರೀತಿ ಜೀವನ ಆಗ್ಬೇಕು ಅಂತ ಹೇಳಿ ಬಯಕೆ ಆಗುತ್ತೆ ಅವನಿಗೆ. ತನ್ನ ಸ್ವಂತ ಮನೆಯಲ್ಲಿ ಇದ್ರೂ ಕೂಡ ಆ ಮನೆಯನ್ನು ಒಡೆದಾಕಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಒಂದು ಬಯಕೆ ಆಗಿಬಿಡುತ್ತೆ. ಅದಕ್ಕೇನ್ ಮಾಡ್ತಾನೆ ಅಂದ್ರೆ, 20 ಲಕ್ಷ ಬ್ಯಾಂಕಲ್ಲಿ ಲೋನ್ ತೆಗೆದು ಒಂದು ಮನೆಯನ್ನು ಕಟ್ಟಿಬಿಡ್ತಾನೆ. ಅದೇ ರೀತಿ ಓಡಾಡಲು ಒಂದು 12 ಲಕ್ಷದ ಕಾರನ್ನು ಕೂಡ ಬ್ಯಾಂಕ್ ಲೋನ್ ಅಲ್ಲಿ ಪಡೀತಾನೆ. ಟೋಟಲ್ ಆಗಿ 20,000 ರೂಪಾಯಿ EMI ಅನ್ನು ತಿಂಗಳಿಗೆ ಕಟ್ಟುವ ಹಾಗೆ ಆಗುತ್ತೆ ಅವನಿಗೆ. ತಿಂಗಳಿಗೆ 30,000 ರೂಪಾಯಿ ಸಂಬಳ ಇದೆ, 20,000 ರೂಪಾಯಿ ಲೋನಿಗೆ ಹೋಗುತ್ತೆ, 10,000 ರೂಪಾಯಿ ಮನೆ ಖರ್ಚಿಗೆ ಹೋಗುತ್ತೆ. ಆದ್ರೆ ಮಿಕ್ಕ ಖರ್ಚುಗಳನ್ನೆಲ್ಲ ನಿಭಾಯಿಸಲು ಇವನಿಗೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅಂದ್ರೆ ಆರೋಗ್ಯದ ಸಮಸ್ಯೆ ಆಗಿರಲಿ, ಹೊರಗಡೆ ಹೋಗ್ಲಿಕ್ಕೆ, ಪಾರ್ಟಿ ಮಾಡ್ಲಿಕ್ಕೆ, ಖರ್ಚು ಮಾಡೋಕೆ ದುಡ್ಡಿಲ್ಲ, ಈ ರೀತಿಯ ಸಮಸ್ಯೆಗಳಲ್ಲಿ ಬಿದ್ದು ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಇತ್ತ ಕಡೆ ಸುರೇಶ್ ಏನ್ ಮಾಡ್ತಾನಂದ್ರೆ, ಅವನಿಗೆ ಕೂಡ ಆಸೆ ಆಕಾಂಕ್ಷೆಗಳಿದೆ. ನಾ ದೊಡ್ಡ ಸಾಹುಕಾರ ಆಗ್ಬೇಕು, ನನ್ನ ಮನೆಯ ಮುಂದಿನ ವ್ಯಕ್ತಿ ತರನೇ ನನ್ನ ಜೀವನ ಕೂಡ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಆಸೆ ಆಕಾಂಕ್ಷೆಗಳು ಇದ್ದೇ ಇದೆ. ಆದ್ರೆ ಅವನೇನ್ ಮಾಡ್ತಾನಂದ್ರೆ, 10,000 ರೂಪಾಯಿ ಮನೆ ಖರ್ಚು ಕೊಟ್ಟು 20,000 ರೂಪಾಯಿನ ಸೇವಿಂಗ್ ಮಾಡ್ತಾನೆ. ಹಾಗೆ ಒಂದು 2-3 ತಿಂಗಳು ಬಿಟ್ಟು ಒಂದು ಸಣ್ಣದಾದ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಸಂಜೆ ನಂತರ ಫ್ರೀಯಾಗಿ ಸಣ್ಣ ಗೂಡಂಗಡಿಯನ್ನು ಒಂದು ಹಾಕಿ ಅಲ್ಲಿ ಆಮ್ಲೆಟ್, ಚಿಕನ್, ಈ ರೀತಿ ಒಂದು ತಿನಿಸುಗಳನ್ನು ಮಾರುವಂತ ಒಂದು ವ್ಯಾಪಾರ ಮಾಡ್ತಾರೆ. ಹೀಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ತಿಂಗಳಿಗೆ 10,000 ರೂಪಾಯಿ ಲಾಭದಿಂದ 15,000, 20,000, 40,000 ರೂಪಾಯಿ ತನಕ ತಿಂಗಳಿಗೆ ಲಾಭ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ದಿನ ಕಳೆದು 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 10-12 ವರ್ಷ ಆಗುವಾಗ ಸುರೇಶನ ಬಳಿಯಲ್ಲಿ ಕಡಿಮೆ ಅಂದ್ರು ಒಂದು 30-40 ಲಕ್ಷ ರೂಪಾಯಿ ದುಡ್ಡು ಸಂಪಾದನೆ ಆಗಿರುತ್ತೆ, ಸೇವಿಂಗ್ ಆಗಿರುತ್ತೆ. ಇವನು ಈ ದುಡ್ಡಲ್ಲಿ ಹೊಸದಾದ ಒಂದು ಸೈಟ್ ಖರೀದಿ ಮಾಡಿ ಅದರಲ್ಲಿ ಒಂದು ಮನೆ ಕಟ್ತಾನೆ. ಹಾಗೆ ಒಂದು ತನಗೆ ಬೇಕಾದಂತ ಒಂದು ಕಾರನ್ನು ಕೂಡ ಪರ್ಚೇಸ್ ಮಾಡ್ತಾನೆ, ಯಾವುದೇ ಸಾಲ ಸೂಲ ಇಲ್ಲದೆ. ಆದ್ರೆ ಇತ್ತ ರಮೇಶ ಸಾಲ ಕಟ್ಟಕ್ಕಾಗದೆ ಬ್ಯಾಂಕ್ ಅವರು ಮನೆಯನ್ನು ಜಪ್ತಿ ಮಾಡಿಬಿಡ್ತಾರೆ, ಕಾರನ್ನು ಕೂಡ ಜಪ್ತಿ ಮಾಡಿಬಿಡ್ತಾರೆ. ಈಗ ಬಾಡಿಗೆ ಮನೆಯಲ್ಲಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಸ್ನೇಹಿತರೆ, ಇದೊಂದು ನಮಗೆ ಪಾಠ ಹೋಗ್ಬೇಕು ಪ್ರತಿಯೊಬ್ಬರಿಗೆ. ಯಾಕೆಂದ್ರೆ ನಾವು ಯಾವ ಜೀವನವನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ಸಂತೋಷವಾಗಿರಲು ನಾವು ಪ್ರಯತ್ನ ಮಾಡಬೇಕು. ಇನ್ನೊಬ್ಬರ ಜೀವನವನ್ನು ನೋಡಿಕೊಂಡು ಅದೇ ರೀತಿಯ ಜೀವನವನ್ನು ನಾವು ಕೂಡ ಮಾಡಬೇಕು. ಸಾಲ ಸೂಲ ಸುಳಿಯಲ್ಲಿ ಸಿಲುಕಿ ನಮ್ಮ ಜೀವನವನ್ನು ನಾವು ಸರ್ವನಾಶ ಮಾಡುವುದು ಖಂಡಿತ. ಇನ್ನೊಬ್ಬರನ್ನು ನೋಡಿಕೊಂಡು ನನ್ನ ಹೆಂಡತಿ ಅಂದ್ರು, ನನ್ನ ಮಕ್ಕಳು ಅಂದ್ರು, ನನ್ನ ತಂದೆ ತಾಯಿ ಅಂದ್ರು ಅಂತೇಳಿ ಸಾಲ ಸೂಲ ಮಾಡಿಕೊಂಡು ನಿಮಗೆ ಕೈಲಾಗದೆ ನಿಮ್ಮ ಜೀವನವನ್ನು ಸರ್ವನಾಶದ ಕಡೆ ತೆಗೊಂಡು ಹೋಗ್ತಿರಲ್ಲ, ಇದಕ್ಕಿಂತ ದೊಡ್ಡ ಮೂರ್ಖತನ ಯಾವುದು? ಅದಕ್ಕಿಂತ ನಾವು ಆ ವ್ಯಕ್ತಿಯನ್ನು
ಪಾಸಿಟಿವ್ ಆಗಿ ತೆಗೆದುಕೊಂಡು ಶ್ರಮ ವಹಿಸಿ ಯಾವ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಮುಂದೆ ಬರಬಹುದು ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಶ್ರಮವನ್ನು ಹಾಕೊಂಡು ನಾವು ಜೀವನದಲ್ಲಿ ಮುಂದೆ ಬರೋಣ. ಖಂಡಿತವಾಗ್ಲೂ ಮುಂದೊಂದು ದಿನ ನೀವು ದೊಡ್ಡ ಮಟ್ಟಕ್ಕೆ ಬೆಳಿತೀರಾ.